ಶತಮಿನ್ನು ಶರದೋ ಅಂತಿದೇವಾಯತ್ರಾನಶ್ಚಕ್ರಾಜರಸಂ ತನೂನಾಂ ಪುತ್ರಾಸೋ ಯತ್ರ ಪಿತರೋ ಭವಂತಿ ಮಾನೋ ಮಧ್ಯಾರೀರ್ಷತಾಯುರ್ಗಂತೋ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಕ್ಷೇಮಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕ್ರೋಧಿನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏಪ್ರಿಲ್ 9ನೇ ತಾರೀಕು ಯುಗಾದಿ ಹಬ್ಬ. ಎಲ್ಲರೂ ಸಂತೋಷವಾಗಿ ಆಚರಣೆ ಮಾಡಿ ಭಗವಂತನ ಕೃಪೆ ನಿಮ್ಮೇಲಿರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಸರಿ, ಹಾಗಾದರೆ ಯುಗಾದಿ ಭವಿಷ್ಯ ಅಥವಾ ಉಗಾದಿ ಭವಿಷ್ಯ ಧನುಸ್ಸು ರಾಶಿಯವರಿಗೆ ಹೇಗಿದೆ, ಧನುರ್ರಾಶಿಯವರು ಯಾವ ವಿಧವಾದಂಥ ಶುಭ ಫಲಗಳು ಅಶುಭ ಫಲಗಳು ಪಡೀತಾರೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಮುಖ್ಯವಾಗಿ ನೋಡಿ ವೀಕ್ಷಕರೇ, ಯುಗಾದಿ ಹಬ್ಬ ಏಪ್ರಿಲ್ 9ನೇ ತಾರೀಕು. ಧನುಸ್ಸು ರಾಶಿಯವರಿಗೆ ಈಗ ಗುರುಬಲ ಇದೆ. ಯುಗಾದಿ ಹಬ್ಬ ಏಪ್ರಿಲ್ 9ನೇ ತಾರೀಕು ಆದಮೇಲೆ ಅಲ್ಲಿಂದ ಕೇವಲ 21 ದಿನಗಳು ಮಾತ್ರ ಗುರುಬಲ ಇರುತ್ತೆ ಧನುಸ್ಸು ರಾಶಿಯವರಿಗೆ. ಅದಾದಮೇಲೆ ಗುರುಬಲ ಹೋಗುತ್ತೆ. ಮತ್ತೆ ನಿಮಗೆ ಗುರುಬಲ ಅನ್ನುವಂಥದ್ದು ಇಲ್ಲ. 1 ವರ್ಷಗಳ ಕಾಲ ನಿಮಗೆ ಗುರುಬಲ ಇರೋದಿಲ್ಲ. ಸರಿ, ಹಾಗಾದರೆ ಗುರುಬಲ ಇಲ್ಲ ಅಂದಮೇಲೆ ಏನು ಕೆಟ್ಟದಾಗುತ್ತಾ ಗುರುಗಳೇ ಅಂತಂದರೆ ಅಲ್ಲ, ಆ ಥರ ನಾವು ಯೋಚನೆ ಮಾಡುವಂಥದ್ದಲ್ಲ. ಧನುಸ್ಸು ರಾಶಿಗೆ ಅಧಿಪತಿ ಯಾರು? ಗುರು. ಅಂದರೆ ನಿಮ್ಮ ಶರೀರಕ್ಕೆ ಅಧಿಪತಿ ಯಾರು? ಗುರು. ಹಾಗೆ ಚತುರ್ಥಾಧಿಪತಿಯೂ ಗುರುನೇ ನಿಮಗೆ. ಅಂದರೆ ಸುಖ ಸ್ಥಾನ, ಮಾತೃಸ್ಥಾನ ಮತ್ತು ಸಂತೋಷವನ್ನು ಪಡುವಂಥ ಸ್ಥಾನಕ್ಕೆ ಅಧಿಪತಿನೂ ಗುರು. ಹಾಗಾದರೆ ಅವರು ಯಾವ ಮನೆಗೆ ಹೋಗ್ತಾ ಇದ್ದಾರೆ? ನಿಮ್ಮ ರಾಶಿಯಿಂದ 6ನೇ ಮನೆಗೆ ಹೋಗ್ತಾ ಇದ್ದಾರೆ. 6ನೇ ಮನೆ ಗುರು ಒಳ್ಳೆಯದಾ ಕೆಟ್ಟದ್ದಾ ಅನ್ನುವಂಥದ್ದು ನಾವು ನೋಡಬೇಕು. ಸರಿ, ಗುರು ಇರುವಂಥ ಜಾಗದಿಂದ ನಿಮ್ಮ ಒಂದು ರಾಶಿ ಅನ್ನುವಂಥದ್ದು ಅಷ್ಟು ಬಲಿಷ್ಠವಾಗಿ ಇಲ್ಲ. ಆದರೂ ಗುರುಫಲ ಹೇಗೆ ಅಂತ ನಾವು ನೋಡೋಣ. ಷಷ್ಠ ಸ್ಥಾನದಲ್ಲಿ ಗುರು ಇದ್ದಾಗ ಏನು ಫಲ? ಭಾಳ ಶ್ಲೋಕ ಭಾಳ ಉತ್ಪತ್ತಿಯಾಗಿ ಕ್ಲಿಯರಾಗಿ ಹೇಳುತ್ತೆ. ರೋಗಾರಿ ವ್ಯಸನ ಕ್ಷತಾನಿ ವಸುಧಾ ಪುತ್ರಾರಿತಶ್ಚಿಂತಯೇತ್ ತಸ್ಕರ ರಾತಿ ವಿಘ್ನ ದಿವ್ಯಾಧಯಶ್ಚ ತನುಕ್ಷತಿ ಮರಣಂ ವಾರಿಶಸ್ತ್ರೇಣ ಚಿಂತನೀಯಂ ಹಿ ಷಷ್ಠತಃ. 6ನೇ ಮನೆ ಏನು ಚಿಂತನೆ ಮಾಡಬೇಕು? ಹಾಗಾದರೆ 6ನೇ ಮನೆನ ಋಣ, ರೋಗ, ಶತ್ರುಸ್ಥಾನ ಅಂತ ಹೇಳ್ತೀವಿ. ಋಣ ಅಂದರೆ ಸಾಲ, ರೋಗ ಅಂದರೆ ಆರೋಗ್ಯ ಕೆಡೋದು, ಶತ್ರುಗಳು ಅಂದರೆ ಶತ್ರುಗಳು ಉತ್ಪತ್ತಿ ಆಗೋದು. ಈ 3 6ನೇ ಮನೆಯನ್ನು ಸೂಚಿಸುತ್ತೆ. ಆ 6ನೇ ಮನೆಯಲ್ಲಿ ಗುರು ಇದ್ದಾರೆ. ಗುರು ಏನು? ಅತ್ಯಂತ ಶುಭ ಗ್ರಹ. ಹಾಗಾಗಿ ಗುರುವಿಂದ ಕೆಟ್ಟದಾಗಲ್ಲ, ಒಳ್ಳೆಯದಾಗಲೇ ಹೋಗ್ಬೋದು, ಕೆಟ್ಟದಂತೂ ಆಗಲ್ಲ. ಇದು ಕ್ಲಿಯರಾಗಿ ತಿಳ್ಕೊಳ್ಳಿ. ಸರಿ, ಧನುಸ್ಸು ರಾಶಿಯವರಿಗೆ ಗುರುಬಲ ಹೋಗುತ್ತೆ ಅಂತಂದರೆ ಬರೋ ವರ್ಷ ಯುಗಾದಿ ಅಂದರೆ 2025 ಕ್ರೋಧಿನಾಮ ಸಂವತ್ಸರ ಮುಗಿದ ಮೇಲೆ ಬರುವಂಥ ನೆಕ್ಸ್ಟ್ ಯುಗಾದಿ ಇರುತ್ತಲ್ಲ, ಅಲ್ಲಿವರೆಗೂ ಗುರುಬಲ ಇರಲ್ಲ. ಗುರು ಷಷ್ಠದಲ್ಲಿದ್ದರೆ ಸ್ವಲ್ಪ ಆರೋಗ್ಯದಲ್ಲಿ ಬಾಧೆ ಜಾಸ್ತಿ ಆಗುತ್ತೆ. ಏನು? ಕಫ ರೋಗ ಜಾಸ್ತಿ ಬರೋದು. ಕತ್ತಿಂದ ಮೇಲ್ಗಡೆಗೆ ಬಾಯಿ, ತುಟಿ, ಹಲ್ಲು, ನಾಲಿಗೆ, ಮೂಗು, ಕಣ್ಣು, ಕಿವಿ, ತಲೆನೋವು, ಮೈಗ್ರೇನು, ಸೈನಸ್ಸು, ಹೀಗೆ ಕತ್ತಿಂದ ಮೇಲ್ಗಡೆಗೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳು ಬರಬಹುದು. ಯಾವ್ಯಾವ ಥರ? ಕಫ, ಕಿವಿ ರೋಗ, ಈ ಥರದ್ದು ಜಾಸ್ತಿ ಬರ್ಬೋದು. ಆಮೇಲೆ ಈ ಶಾಪಗಳಿರುತ್ತೆ ನೋಡಿ, ಈ ಸರ್ಪ ಶಾಪ ಆಗ್ಬೋದು, ಕುಜದೋಷ ಆಗ್ಬೋದು, ಸ್ತ್ರೀ ಶಾಪ ಆಗ್ಬೋದು, ಗುರು ಶಾಪ ಆಗ್ಬೋದು, ದೇವಶಾಪ ಆಗ್ಬೋದು, ವೃಕ್ಷ ಶಾಪ ಆಗ್ಬೋದು. ಈ ಥರ ಶಾಪಗಳೇನಾದರೂ ನಿಮಗೆ ಇದ್ದರೆ ಆ ಶಾಪಗಳು ಅಪ್ಲೈ ಆಗುವಂಥ ಟೈಮ್ ಬಂದುಬಿಡುತ್ತೆ. ಈ ವರ್ಷ ಶಾಪಗಳು ಅಪ್ಲೈ ಆಗುತ್ತೆ. ಹಾಗಾಗಿ ಏನು ಮಾಡಬೇಕು? ಧನುಸ್ಸು ರಾಶಿಯವರು ನಿಮ್ಮ ಜನ್ಮಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸಿ, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ, ಗುರು ಏನಾದರೂ ಜನ್ಮಜಾತಕದಲ್ಲಿ ಧನುಸ್ಸು ರಾಶಿಯಲ್ಲೋ, ಮೀನರಾಶಿಯಲ್ಲೋ, ಮೇಷರಾಶಿಯಲ್ಲೋ, ವೃಶ್ಚಿಕ ರಾಶಿಯಲ್ಲೋ, ಕರ್ಕಾಟಕ ರಾಶಿಯಲ್ಲೋ ಅಥವಾ ಸಿಂಹ ರಾಶಿಯಲ್ಲೋ ಇದ್ದುಬಿಟ್ರೆ ಇವೆಲ್ಲ ಏನೂ ಇರಲ್ಲ, ಎಲ್ಲ ಪಾಸಿಟಿವ್ ಆಗಿಬಿಡುತ್ತೆ. ಇಲ್ಲ ಅಂದರೆ ಬೇಕಾದ ಪರಿಹಾರವನ್ನು ಮಾಡ್ಕೋಬೇಕು, ಆಯ್ತಲ್ಲ. ಅದರ ಜೊತೆಗೆ ಅಜೀರ್ಣದ ಜಾಡ್ಯಗಳು, ಸಮಸ್ಯೆಗಳು, ಕರಳಿಗೆ ಸಂಬಂಧಪಟ್ಟದ್ದು, ಸ್ಟೋನ್ಸ್ ಇಶ್ಯೂಸ್ ಆಗುವಂಥದ್ದು, ಮತ್ತು ಗುರುಗಳು ಹಿರಿಯರ ಮಧ್ಯೆ ಸ್ವಲ್ಪ ಬೇಸರ, ಜಗಳಗಳು, ಮನೆಯಲ್ಲೇ ಸ್ವಲ್ಪ ವೈರತ್ವ ಜಾಸ್ತಿ ಆಗುವಂಥದ್ದು, ಹಣಕಾಸಿನ ಸಮಸ್ಯೆಗಳು ಉಂಟಾಗುವಂಥದ್ದು, ನಿರಾಮಯ ಅನ್ನುವಂಥ ರೀತಿಯಲ್ಲಿ
ಏನು ಮಾತು ಕೊಟ್ಟಿರ್ತಾರೋ ಆ ಮಾತನ್ನು ಉಳಿಸ್ಕೊಳ್ಳೋಕ್ಕಾಗಲ್ಲ, ವಚನ ಭ್ರಷ್ಟರಾಗ್ಬಿಡ್ತೀರಾ, ಆ ಶತ್ರುಗಳು ಸ್ವಲ್ಪ ಅಧಿಕವಾಗಿಬಿಡ್ತಾರೆ. ಸಾಮಾನ್ಯವಾಗಿ ದೈವಾನುಗ್ರಹ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, ಅದೃಷ್ಟಗಳು ಸ್ವಲ್ಪ ಕಡಿಮೆ ಆಗುತ್ತೆ, ಶಕ್ತಿಹೀನತೆ ಆಗುತ್ತೆ, ಮತ್ತು ಕರುಳು ಬೇನೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರಬಹುದು. ಆತ್ಮಾಭಿಮಾನ ಜಾಸ್ತಿ ಆಗುತ್ತೆ, ಅದರಿಂದ ತನ್ಮೂಲಕ ಕೆಲಸ ಮಾಡೋ ಜಾಗದಲ್ಲೂ ಸ್ವಲ್ಪ ಸಮಸ್ಯೆಗಳಾಗ್ಬೋದು. ನನ್ನ ಪ್ರಕಾರ 6ನೇ ಮನೆಯಲ್ಲಿ ಗುರು ಅಷ್ಟು ಒಳಿತಲ್ಲ. ಗುರು ಶಾಂತಿ ಕಂಪಲ್ಸರಿ ಮಾಡ್ಕೊಳ್ಬೇಕು. ಏಪ್ರಿಲ್ 30ನೇ ತಾರೀಕು ಧನುರ್ ರಾಶಿಯವರು ಕಂಪಲ್ಸರಿ ಗುರು ಶಾಂತಿ ಮಾಡ್ಕೋಬೇಕು. ಗುರು ಶಾಂತಿಯನ್ನು ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಹಳ ಕಡಿಮೆ ಪ್ರಮಾಣದ ಖರ್ಚಲ್ಲಿ ಮಾಡಬೇಕು, ಎಲ್ಲರಿಗೂ ಸೇರಬೇಕು ಅನ್ನೋ ಉದ್ದೇಶಕ್ಕೆ ಯೋಚನೆ ಮಾಡ್ತಾ ಇದ್ದೇವೆ. ಹಾಗೇನಾದರೂ ಸಾಧ್ಯವಾದರೆ ಗುರು ಗೋಚಾರ ಫಲವನ್ನು ಮಾಡ್ತೇನೆ, ಅದರಲ್ಲಿ ತಿಳಿಸ್ತೀನಿ. ಆವಾಗ ನೀವು ಅದನ್ನು ಆ ಒಂದು ಪೂಜೆಗೆ ಪಾಲ್ಗೊಳ್ಳಬಹುದು. ಇರಲಿ, ಇನ್ನು ನಾವೀಗ ಗುರುವಿನ ಒಂದು ವಿಚಾರ ಆಯಿತು. ಗುರು ಶಾಂತಿ ಬೇಕೇ ಬೇಕು. ಒಂದು ವರ್ಷ ಗುರುಬಲ ಇರಲ್ಲ, ಆದಷ್ಟು ಗುರುಗಳ ಆಶೀರ್ವಾದಕ್ಕೆ ನೀವು ಪಾತ್ರರಾಗಬೇಕು. ಶನಿ ಪ್ರಭಾವಕ್ಕೆ ತಗೊಳ್ಳೋಣ. ಶನಿಯಿಂದ ನಿಮ್ಗೇನು ಸಾಡೆ ಸಾತಿ ಆಗ್ಬೋದು, ಅರ್ಧಾಷ್ಟಮ, ಅಷ್ಟಮ, ಪಂಚಮ, ಶನಿ ದೋಷ, ದೃಷ್ಟಿ ಇತ್ಯರ್ದು ಏನು ಕಂಟಕ ಶನಿ, ಯಾವುದೇ ಶನಿ ಬಾಧೆ ನಿಮಗಿಲ್ಲ. ಶನಿ 3ನೇ ಮನೆಯಲ್ಲೇ ಇದ್ದಾರೆ. 3ನೇ ಮನೆ ಆ್ಯಕ್ಚುಲಾಗಿ ಏನಪ್ಪ ಅಂದರೆ ನೋಡಿ ಭಗವಂತ ಯಾವ ಥರ ಬರೆದಿದ್ದಾನೆ. ಶನಿ ಬಲ ಇದ್ದರೆ ಗುರುಬಲ ಇರಲ್ಲ, ಗುರುಬಲ ಇದ್ದರೆ ಶನಿ ಬಲ ಇರಲ್ಲ. ಒಟ್ಟಲ್ಲಿ ಏನೋ ಒಂದು ಸಮಸ್ಯೆನೂ ಇರುತ್ತೆ, ಸುಖನೂ ಕೊಡ್ತಾನೆ, ದುಃಖನೂ ಕೊಡ್ತಾನೆ ಅಲ್ವಾ. ಆ ಥರ ವಿಚಾರದಲ್ಲಿ ನೋಡಿದ್ರೆ ಕನ್ಯಾ ರಾಶಿಯವರು ಈ ವರ್ಷ ಸೂಪರು, ಯಾಕಂದರೆ ಎಲ್ಲ ಸೂಪರ್ ಆಗಿದೆ. ಸರಿ, ಧನುಸು ರಾಶಿಯವ್ರಿಗೆ 3ನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಏನೇನು? 3ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲೇ ಇದ್ದಾರೆ ಶನಿ. ಏನೇನು ಫಲ? ಧೈರ್ಯಂ ವೀರ್ಯಂಚ ದುರ್ಬುದ್ಧಿ ಸಹೋದರ ಪರಾಕ್ರಮವು ದಕ್ಷಕರ್ಣ ಸಹಾಯೌ ಚ ಚಿಂತನೀಯಂ ತೃತೀಯತಃ ಜ್ಯೇಷ್ಠಾನು ಜನಸ್ತ್ರೀಪರ ಪರಾಕ್ರಮ ಸಾಹಸಾನಿ ಕಂಠಸ್ವರ ಶ್ರುತಿ ವರಾಭರಣಾನುಶಕಾನಿ ಧೈರ್ಯಂಚ ವೀರ್ಯ ಬಲ ಮೂಲ ಫಲಾಶಲಾನಿ ವಕ್ಷೇ ತೃತೀಯೇ ಭವನಾತ್ ಕ್ರಮಶೋಖಿಲಾನಿ. ಇದು ಶ್ಲೋಕ. ಇದರ ಅರ್ಥ ಏನು ಅಂತಂದರೆ, ಮೊದಲನೇದು ತೃತೀಯಾಧಿಪತಿ ತೃತೀಯದಲ್ಲಿದ್ದರೆ ಧೈರ್ಯವಂತರು, ಸಹೋದರ ಸುಖವುಳ್ಳವರು, ಸಂತಾನ ಉಳ್ಳವರು, ಮಹಾಭೋಗಿ, ಅತ್ಯಂತ ಶುಭ ವರ್ಗದ ಒಂದು ಫಲವನ್ನು ನಿರೀಕ್ಷೆ ಮಾಡ್ಬೋದು. ಅನೇಕ ಸಹೋದರರಿಂದ ಒಳ್ಳೆ ಫಲ, ಮತ್ತು ಸಹೋದರರಿಂದ ನಿಮಗೆ ಧನಾವೃದ್ಧಿನೂ ಆಗುತ್ತೆ. ಜೊತೆಗೇನಪ್ಪ ಅಂತಂದರೆ ದೇವತಾರಾಧನೆಯನ್ನು ಹೆಚ್ಚು ಮಾಡ್ತೀರಾ. ಗುರುಗಳ ಅನುಗ್ರಹ ನಿಮಗೆ ಸಿಗಬೇಕಂದ್ರೆ ಗುರು ಪೂಜೆನೂ ಮಾಡ್ತೀರಾ. ಇನ್ನು ಶನಿ 3ನೇ ಮನೇಲಿದ್ದಾರೆ, ಅದು ತೃತೀಯಾಧಿಪತಿ ತೃತೀಯದಲ್ಲಿದ್ದರೆ. ಶನಿ 3ನೇ ಮನೇಲಿದ್ದರೆ ಏನು ಫಲ? ಸಂಪತ್ತು, ಒಳ್ಳೆ ಸಂಪತ್ತು, ಗುಣವುಳ್ಳವರಾಗ್ತೀರಾ. ಮತಿ ತುಂಬ ಒಳ್ಳೆ ಬುದ್ಧಿ ಇರುತ್ತೆ, ಪರಾಕ್ರಮ ಇರುತ್ತೆ. ಶೀತಲಂ ನೈವ ಚಿತ್ತಂ ಎನ್ನುವಂತೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಶನಿ ನಿಮ್ಮನ್ನು ಕೈ ಹಿಡಿತಾನೆ. ಈ ವರ್ಷ ಗುರು ಹಿಡಿದಿದ್ರು, ಶನಿ ಹಿಡಿತಾರೆ. ಮತ್ತು ಸ್ವಕ್ಷೇತ್ರ ಉಚ್ಚ ಕ್ಷೇತ್ರದಲ್ಲಿ ಇನ್ನೂ ಫಲ, ಸ್ವಕ್ಷೇತ್ರದಲ್ಲೇ ಇದ್ದಾರೆ. ಮತ್ತು ಗ್ರಾಮಗಳಲ್ಲಿ ವಾಸ ಮಾಡುವಂಥವ್ರು, ಪಟ್ಟಣದಲ್ಲಿ ವಾಸ ಮಾಡುವಂಥವ್ರು, ಎಲ್ಲೇ ವಾಸ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ಆಡಳಿತ ಅಧಿಕಾರ ಯೋಗ ನಿಮಗೆ ಪ್ರಾಪ್ತಿಯಾಗುತ್ತೆ. ಮತ್ತು ವಿಶೇಷವಾದಂಥ ಫಲವು ನಿಮಗೆ ಸಿಗುತ್ತೆ. ಬಲಾಢ್ಯನಾದಂಥ ಒಂದು ಜೀವನವನ್ನು ನಿಮಗೆ ಪ್ರಾಪ್ತಿಯಾಗುತ್ತೆ. ತೃತೀಯೇ ಶನಿ ಶುಭ, ಷಷ್ಠ ಗುರು ಅಶುಭ. ಅಂದರೆ ಧನುರಾಶಿಯವರು ಯಾವುದೇ ಥರದ ಪ್ರಯೋಗ ಮಾಡಿ ಆ ಹೋಮ ಈ ಹೋಮ ಮಾಡಿಸಿ ಶನಿಗೆ ಸಂಬಂಧಪಟ್ಟಂಥ ಪೂಜೆ, ದೇವಸ್ಥಾನಕ್ಕೆ ಹೋಗಬೇಕು, ಎಳ್ಳೆಣ್ಣೆ ಅಭಿಷೇಕ ಮಾಡಬೇಕು, ಮತ್ತು ಎಳ್ಳು ದೀಪ ಹಚ್ಚಬೇಕು, ಶನಿ ಶಾಂತಿ ಹೋಮ ಮಾಡಬೇಕು, ಎಳ್ಳು ದಾನ ಮಾಡಬೇಕು, ಏನೇನೂ ಇಲ್ಲ. ಧನುಸು ರಾಶಿಯವರು ತೃಪ್ತಿಯಾಗಿ ನೆಮ್ಮದಿಯಾಗಿ ಆರಾಮಾಗಿರಿ. ಇದೆಲ್ಲ ಯಾವ ಬಾಧೆನೂ ನಿಮಗಿಲ್ಲ. ಹಾಗಾದರೆ ಗುರು ಮಾತ್ರ ಚೆನ್ನಾಗಿಲ್ಲ. ಗುರುನ ಬಲ ಮಾಡ್ಕೊಳ್ಳೋಕ್ಕೆ ಗುರು ಶಾಂತಿಯನ್ನು ಮಾಡಿ. ಧನುಸು ರಾಶಿಯವರು ಖಂಡಿತ ಮಾಡಿ. ನಿಮ್ಗೆ ಅನುಕೂಲ ಎಲ್ಲ ಆಗುತ್ತೋ ಅಲ್ಲೋಗಿ ಶ್ರದ್ಧೆ ಭಕ್ತಿಯಿಂದ ಸಂಕಲ್ಪ ಮಾಡಿಸ್ಕೊಂಡು ವಿಶೇಷವಾಗಿ ಗುರುವನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಗುರು ಶಾಂತಿಯನ್ನು ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಧನುಸು ರಾಶಿಯವರು ಯುಗಾದಿ ಹಬ್ಬ ನಿಮಗೆ ಶುಭವನ್ನು ಕೊಡಬೇಕು. ಆ ಶುಭ ಕೊಡಬೇಕಾದ್ರೆ ಗುರುಗಳ ಅನುಗ್ರಹ ಬೇಕು, ಶನಿ ಆಶೀರ್ವಾದ ಬೇಕು. ಎರಡೂ ನಿಮಗೆ ಸಿಗುತ್ತೆ. ಬಟ್ ಗುರುಬಲ ಇಲ್ಲದೆ ಇರೋದ್ರಿಂದ ಗುರು ಕ್ಷೇತ್ರ ದರ್ಶನ ಮಾಡಿ. ಏಪ್ರಿಲ್ 30ನೇ ತಾರೀಕು ಗುರುಗಳಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ಶಾಂತಿಯನ್ನು ಮಾಡ್ತಾರೆ ಎಲ್ಲ ಕಡೆ. ಗುರು ಪೂಜೆಗೆ ನೀವು ಪಾಲ್ಗೊಳ್ಬೇಕು, ಗುರು ಶಾಂತಿಯನ್ನು ಮಾಡಿಕೊಳ್ಬೇಕು. ಖಂಡಿತವಾಗ್ಲೂ ಭಗವಂತನ ಆಶೀರ್ವಾದ ನಿಮಗೆ ಶುಭ ಫಲ ಅನ್ನುವಂಥದ್ದು ಸಿಕ್ಕೇ ಸಿಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಗುರು ಗೋಚಾರ ಮತ್ತು ಶನಿ ಗೋಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯುಗಾದಿ ಭವಿಷ್ಯವನ್ನು ನಾನು ನಿಮಗೆ ತಿಳಿಸಿದ್ದೀನಿ ಧನುಸ್ಸು ರಾಶಿಯವರಿಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಹಾಗೂ ನಾಡಿನ ಸಮಸ್ತ ವೀಕ್ಷಕರಿಗೂ ಕ್ರೋಧಿ ನಾಮ ಸಂವತ್ಸರದ
ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.